ರಾಮಲಿಂಗಾರೆಡ್ಡಿ ಅವರು ಬಂದ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶನೇ ಸಿಗ್ಲಿಲ್ವಾ? ಯಾಕಂದ್ರೆ ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ತಳ್ಳೋದಾಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ರು, ಕಿತ್ಕಿತ್ ಹಾಕ್ತಾ ಇದ್ದಾರೆ. ಸೊ ಈ ವಿದ್ವಿಗ್ನತೆಯನ್ನ ಮನಗೊಂಡವರು ವಾಪಸ್ ಹೋಗಿರುವಂತದ್ದ, ಲಾಠಿ ಚಾರ್ಜ್ ಆಗೋ ಏನಾದ್ರೂ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಈ ಒಂದು ಸುಳಿವನ್ನ ಅರ್ಥಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಕ್ಷ್ಮವಾಗಿ ಅರ್ಥ ಘಟನೆ ಪರಿಸ್ಥಿತಿಯನ್ನು ಅರ್ಥ ಪೊಲೀಸ್ ಅಧಿಕಾರಿಗಳನ್ನ ಮಾಹಿತಿ ಪಡೆದು ಕೇರ್ ಸರ್ಕಲ್ ಅಥವಾ ವಾಪಸ್ ಆದ್ರು. ಯಾಕಂತ ಹೇಳಿದ್ರೆ ಆಕ್ರೋಶಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ತುಂಬಾ ಆಕ್ರೋಶಗೊಂಡಿದ್ದಾರೆ. ಈ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ 3-4 ಬ್ಯಾರಿಕೇಡ್ಗಳನ್ನ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಬ್ಯಾರಿಕೇಡ್ಗಳನ್ನು ದಾಟಿಗೆ ಇಲ್ಲಿಗೆ ಬಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರತಿಭಟನಾಕಾರರು ತುಂಬಾ ಆಕ್ರೋಶಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನವೊಲಿಸೋದು ಕಷ್ಟ ಸಾಧ್ಯ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ. ಸೊ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿ ಮತ್ತೊಂದು ಕಡೆಗೆ ಸ್ಥಳದಲ್ಲೇ ಅವ್ರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ವಾಪಸ್ ಹೋಗಿರ್ತಕ್ಕಂಥದ್ದು. ಇದೀಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಭಟನಾಕಾರರು ಎಲ್ಲರೂ ಕೂಡ ಮಾತನಾಡ್ತೀನಿ. ಹಾಗೆ ಸಂಪರ್ಕದಲ್ಲಿ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರುವಂತಹ ದ್ವಾರಕನಾಥ್ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಒಳ ಮೀಸಲಾತಿ ವಿಚಾರ ಯಾವಾಗ ಸದ್ದು ಮಾಡ್ತು, ಆಚೆ ಬರಕ್ ಸ್ಟಾರ್ಟ್ ಆಯ್ತು, ಅವಾಗಿಂದ ಇಂಥದ್ದೊಂದು ದೊಡ್ಡ ಬೇಡಿಕೆ ಇರುವಂತದ್ದು. ಏನ್ ಹೇಳ್ತೀರಿ ಇವತ್ತಾಗ್ತಾ ಇರುವಂತ ಈ ಬೆಳವಣಿಗೆ ಸಂಬಂಧಪಟ್ಟಂಗೆ? ಏನಾಗ್ತಿದೆ, ನಾನು ಹೊರಗಡೆ ಇದ್ದೀನಿ, ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಓಕೆ ಸರ್, ಫ್ರೀಡಂ ಪಾರ್ಕ್ ಬಳಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಅಲೆಮಾರಿ ಸಮುದಾಯದಲ್ಲಿ ಇರುವಂತ ಒಂದು ದೊಡ್ಡ ಜನಾಂಗವೇ ಸೇರ್ಕೊಂಡಿರುವಂತದ್ದು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲೆಮಾರಿಗಳಿಂದ ಆಗ್ತಾ ಇದೆಯಾ ಸರ್? ಅಲೆಮಾರಿ ಸಮುದಾಯದ ಆಗ್ತಾ ಇದೆಯಾ? ಎಸ್, ಹೌದು ಸರ್, ಹೌದು. ಓಕೆ 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 ಹಾ ಸರ್, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಅದು ಅಲೆಮಾರಿಗಳಿಗೆ ಅನ್ಯಾಯ ಆಗಿರೋದಂತೂ ನಿಜ. ಯಾಕಂದ್ರೆ ಅವ್ರಿಗೆ ಹಿಂದಿನಿಂದಲೂ ಕೂಡ ಅವ್ರಿಗೆ ಮೀಸಲಾತಿ ಇತ್ತು. ಸದಾಶಿವ ಕಮಿಷನ್ 1% ಮೀಸಲಾತಿ ಕೊಟ್ಟಿತ್ತು. ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಇವರು ಮಾಧುಸ್ವಾಮಿ ಅವರ ಸಮಿತಿ ಕೂಡ 1% ಮೀಸಲಾತಿ ಕೊಟ್ಟಿತ್ತು. ನಾಗಮೋಹನ್ ದಾಸ್ ಸಮಿತಿ ಕೂಡ 1% ಮೀಸಲಾತಿನ ಅವ್ರಿಗೆ ಕೊಟ್ಟಿದ್ರು. ಹೌದು. ಆದ್ರೆ ಕಡೆಗೆ ಇವರು ಕ್ಯಾಬಿನೆಟ್ ನೋಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ತೆಗೆದಾಕಿ ಅದನ್ನ ಅವರು ಸಿಗೆ ಸೇರಿಸಿದ್ದಾರೆ. ಅದು ನನ್ನ ಪ್ರಕಾರ ಅದು ಸರಿಯಲ್ಲ. ಯಾಕೆಂತಂದ್ರೆ ಈ ಸಮುದಾಯಗಳಿಗೆ ದಿಕ್ಕೇ ಇಲ್ಲದ ಸಮುದಾಯಗಳು ಇವತ್ತರೆಗೂ ಕೂಡ ಅವ್ರಿಗೆ ಏನೋ ಒಂದು ಮೀಸಲಾತಿನೇ ಸಿಕ್ಕಿಲ್ಲ. ಅಂತದ್ರಲ್ಲಿ ಬಹಳ ಮೇಜರ್ ಸಮುದಾಯಗಳ ಜೊತೆ ಇವತ್ತು ಹಾಕ್ಬಿಟ್ಟಿದ್ದು ಅಂತಂದ್ರೆ ಇವರ ಶೇರ್ ಏನಿದೆ, ಇವರು ಏನಿದೆ ಅನ್ನೋದು ಸಿಗೋದೇ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇವರು ಪ್ರತಿಭಟನೆ ಮಾಡ್ಲೇಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರತಿಭಟನೆಗಿಂತಲೂ ಹೆಚ್ಚಾಗಿ ಅವರು ನ್ಯಾಯಾಲಯದ ಮೆಟ್ಲಿರೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ನನಗೆ ಈ ಬಂಜಾರ ಒಂದೇ ಇಲ್ಲ ಸರ್, ಸುಮಾರು ಸಮುದಾಯಗಳು ಸೇರ್ಪಡೆ ಆಗಿದ್ದಾವೆ. ಇದರಲ್ಲಿ ಪರಿಷ್ಕರಣೆ ಆಗ್ಬೇಕು ಅನ್ನುವಂತ ಬೇಡಿಕೆನ ಸರ್? ಮತ್ತೆ ಅಲ್ಲ, ನನಗೆ ಇಲ್ಲಿ ನಡೆಸ್ತಾ ಇರುವಂತದ್ದು ಅಲೆಮಾರಿ ಸಮುದಾಯಗಳ ಪ್ರತಿಭಟನೆಯೇ ಆಗಿದ್ರೆ ಅದು ನೈತಿಕವಾದ ಮತ್ತು ಕಾನೂನಾತ್ಮಕವಾದ್ದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ 1% ಇದ್ದ ಮೀಸಲಾತಿನ ಕೂಡ ಇವರು ತೆಗೆದು ಮೇಜರ್ ಕಮ್ಯುನಿಟಿ ಜೊತೆ ಅದನ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಸಪರೇಟ್ ಆದಂತ ಐಡೆಂಟಿಟಿನೇ ಇಲ್ದಂಗಾಗಿದೆ. ಒಂದು ಅಸ್ಮಿತೆ ಬೇಕಲ್ವಾ ಒಂದು ಕಮ್ಯುನಿಟಿಗೆ. ಸುಮಾರು 59 ಸಮುದಾಯಗಳನ್ನ ಸೇರಿಸಿ ಅವುಗಳನ್ನ ದೊಡ್ಡ ಸಮುದಾಯಗಳ ಜೊತೆ ಹಾಕಿರೋದ್ರಿಂದ ದೊಡ್ಡ ಸಮುದಾಯಗಳ ಜೊತೆಯಲ್ಲಿ ಇವ್ರು ಕಾಂಪೀಟ್ ಮಾಡಕ್ ಆಗಲ್ಲ ಆ ಪ್ರವರ್ಗದಲ್ಲಿ. ಹಾಗಾಗಿ ಇವ್ರು ಮೀಸಲಾತಿ ಇದು ಹೋರಾಟ ಮಾಡ್ತಿರೋದು ಸರಿ ಅಂತ ನನ್ಗೆ ಅನ್ಸುತ್ತೆ. ನನಗೆ ಓಕೆ ಅಂದ್ರೆ ನ್ಯಾಯಯುತವಾದಂತಹ ಬೇಡಿಕೆ ಅಂತ ಹೇಗೆ ಸರ್, ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ? ಅಲೆಮಾರಿಗಳದಂತೂ ನ್ಯಾಯಯುತವಾದಂತಹ ಬೇಡಿಕೆ, ಅದ್ರ ಬಳಿ ಅನುಮಾನ ಇಲ್ಲ. ಯಾಕಂದ್ರೆ ಅನ್ಯಾಯ ಆಗಿರುವಂತದ್ದೇ ಅಲೆಮಾರಿಗಳಿಗೆ. ಅಂದ್ರೆ ಏನ್ ಆಗ್ಬೇಕು ಅನ್ನೋ ಬಗ್ಗೆ ನನಗೆ ಗೊತ್ತಿಲ್ಲ. ಏನ್ ಆಗ್ಬೇಕು ಅನ್ನುವಂಥದ್ದು ಈಗಿರುವಂತದ್ದನ್ನ ಟೋಟಲಿ ಪರಿಷ್ಕರಣೆ 1% ಮೀಸಲಾತಿನ ಸಪರೇಟ್ ಮಾಡಿ ಅವ್ರಿಗೆ ಕೊಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅವ್ರಿಗೆ ಕೊಡ್ಬೇಕಾಗಿರುವಂತ ಅವ್ರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ದಕ್ಕಬೇಕಾಗಿರುವಂತ 1% ಮೀಸಲಾತಿನ ಕೊಡ್ಲೇಬೇಕು. ಯಾಕಂದ್ರೆ ಕಟ್ಟ ಕಡೆಯವರು ಅಂದ್ರೆ ಅವ್ರಿಗಿಂತಲೂ ಕೆಳಗಿನವ್ರು ಯಾರು ಇಲ್ವೇ ಇಲ್ಲ. ಎಂತ ಕಟ್ಟ ಕಡೆ ಮನುಷ್ಯರು ಅಂತಂದ್ರೆ ಅಲೆಮಾರಿಗಳು. ಹಾಗಾಗಿ ಅದನ್ನು ಕೊಡಬೇಕು ಅಂತ ನಾನು ಬಹಳ ಬಲವಾಗಿ ಪ್ರತಿಪಾದಿಸ್ತೇನೆ. ಓಕೆ ಸರ್, ಈಗ ಪರಿಸ್ಥಿತಿ ಕೂಡ ಬಹಳಷ್ಟು ವಿದ್ವಿಗ್ನ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬ್ಯಾರಿಕೇಡ್ಗಳೆಲ್ಲ ಕಿತ್ ಬಿಸಾಕ್ತಿದ್ದಾರೆ. ಒಂದ್ ಕಡೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ, ಬಟ್ ಸ್ಟಾರ್ಟ್ ಆಗಿಲ್ಲ. ದೊಡ್ಡ ಪ್ರತಿಭಟನೆ ಮಾಡಲ್ವಲ್ಲ, ಅವ್ರಿಗೆ ಆಗಲ್ವಲ್ಲ. ಯಾಕಂದ್ರೆ ಅಷ್ಟು ಶಕ್ತಿ ಇಲ್ಲ ಅವ್ರಿಗೆ. ಇಲ್ಲ ಸರ್, ನಾವು ವಿಜುವಲ್ಸ್ ಅಲ್ಲಿ ನೋಡ್ತಿದೀವಿ ಎಲ್ಲ ಫುಲ್ ಅಂದ್ರೆ ತುಂಬಾ ಹೈ ಹೋಗ್ತಾ ಇದೆ. ಬ್ಯಾರಿಕೇಡ್ಗಳೆಲ್ಲ ಕಿತ್ತು ಹಾಕ್ತಿದ್ದಾರೆ. ಇಲ್ಲ, ಹಂಗಾದ್ರೆ ಅಲೆಮಾರಿಗಳ ಪ್ರತಿಭಟನೆ ಅಲ್ವೇನು ಅಂತ ಅನ್ಸುತ್ತೆ ಅದು. ಯಾಕಂದ್ರೆ ಅಲೆಮಾರಿಗಳ ಶಕ್ತಿ ನನಗೆ ಗೊತ್ತಿದೆ. ಕಳೆದ 40 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅಷ್ಟೆಲ್ಲ ಸ್ಟ್ರಾಂಗ್ ಆಗಿ ಫೈಟ್ ಮಾಡಕ್ ಆಗಲ್ಲ. ಬಹುಶಃ ಇನ್ಯಾವ್ದಾದ್ರು ಮೇಜರ್ ಕಮ್ಯುನಿಟಿ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ.
ಬಹುಶಃ ಹೇಳಿದಂತೂ ಅಲ್ಲ ಅಂತ ನನಗನ್ಸುತ್ತೆ. ಕೊರಚ, ಬಂಜಾರ, ಅಲೆಮಾರಿ ಎಲ್ಲ ಸಮುದಾಯರು ಸೇರ್ಕೊಂಡು ಆದ್ರೆ ದೊಡ್ಡ ಸಮುದಾಯ, ಬಂಜಾರ ಆದ್ರೆ ದೊಡ್ಡ ಸಮುದಾಯ, ಬಂಜಾರ ಜೊತೆ ಅಲೆಮಾರಿ ಸೇರಿರಲ್ಲ. ಮಿನಿಮಮ್ ನಮಗಿರೋ ಮಾಹಿತಿ ಪ್ರಕಾರ ಒಂದು 8-10 ಸಮುದಾಯಗಳು ಸೇರ್ಕೊಂಡು ಇಲ್ಲ, ಬಂಜಾರದಲ್ಲಿ ಕೆಲವು ಸಮುದಾಯಗಳಿರ್ಬೋದೇ ಹೊರತು ಅಲೆಮಾರಿ ಸಮುದಾಯಗಳಾಗಿರಲ್ಲ. ಅವು ಅಲೆಮಾರಿ ಪಟ್ಟಿನೇ ಬೇರೆ ಇದೆ. ಅಲೆಮಾರಿ ಪಟ್ಟಿಯಲ್ಲಿ 49 ಸಮುದಾಯಗಳಿದಾವೆ. ಅವ್ಯಾವು ಕೂಡ ಬಂಜಾರ ಆಗ್ಲಿ ಯಾವ್ದ್ರ ಜೊತೆಲೂ ಸೇರಿರುವಂತದ್ದಲ್ಲ. ಸರ್, ಸರ್ಕಾರಕ್ಕೆ ತಮ್ಮ ಸಲಹೆ ಏನ್ ಸರ್ ಈ ಮೂಮೆಂಟ್ ಅಲ್ಲಿ? ನಾನ್ ಹೇಳುವಂತದ್ದು ಅದು ಅಲೆಮಾರಿಗಳಿಗೆ ಕೊಡಬೇಕಾಗಿರುವಂತಹ 1% ಮೀಸಲಾತಿಯನ್ನ ಅವ್ರು ಏನಾದ್ರೂ ಮಾಡಿ ಯಾರಿಂದಾದ್ರೂ ಕಿತ್ತು ಕೊಡ್ಲೇಬೇಕು ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಯಾಕಂದ್ರೆ ನಿಜವಾಗ್ಲೂ ಒಳ ಮೀಸಲಾತಿ ತಲುಪಬೇಕಾಗಿರೋದು ಯಾರಿಗೆ ಪ್ರಾತಿನಿಧ್ಯ ಇಲ್ವೋ ಅವ್ರಿಗೆ ತಲುಪಬೇಕಾಗಿರೋದು. ಈ ಸಮುದಾಯಗಳಿಗೆ ಸುತರಾಂ ಪ್ರಾತಿನಿಧ್ಯ ಇಲ್ಲದೆ ಇರೋದ್ರಿಂದ ಅವ್ರಿಗಿದು ತಲುಪಬೇಕು ಅಂತ ನನ್ನ ಬಲವಾದ ಪ್ರತಿಪಾದನೆ. ಓಕೆ ಸರ್, ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ರು ಸ್ಪಾಟ್ಗೆ, ಬಟ್ ಬಂದ್ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಟ್ಟಾರೆ. ಇಲ್ಲಿ ಪ್ರತಿಭಟನೆ ಜಾಸ್ತಿ ಆಗಿರೋದನ್ನ ನೋಡ್ಬಿಟ್ಟು ಅವ್ರು ವಾಪಸ್ ಹೋಗ್ಬಿಟ್ರು. ಓಕೆ, ಹೌದಾ? ಅದು ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಆಲ್ ದಿಸ್ ಥಿಂಗ್. ನಾನು ಟಿವಿನೂ ನೋಡಕ್ ಆಗ್ತಾ ಇಲ್ಲ, ಟ್ರಾವೆಲ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಪ್ರತಿಭಟನೆ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಸರ್ ತಮಗೆ? ಇಲ್ಲ, ನಾನು ಹೊರಗಡೆ ಇದ್ದೀನಿ. ಐ ಆಮ್ ನಾಟ್ ಇನ್ ಬ್ಯಾಂಗ್ಳೂರ್. ಓಕೆ, ಔಟ್ ಆಫ್ ಬ್ಯಾಂಗ್ಳೂರ್. ನನ್ಗೇನು ಗೊತ್ತಿಲ್ಲ ನನಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವು ಸೆಟಿನ್ ಜೊತೆ ಮಾತನಾಡಿದ್ದಕ್ಕೆ. ಫ್ರೀಡಂ ಪಾರ್ಕ್ನ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಭಟನೆಯ ಕಿಚ್ಚು ಕಾವು ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿವರೆಗೂ ಕೂಡ ಕೆಲವು ನಿಮಿಷಗಳ ಹಿಂದೆ ಆರಾಮಾಗಿ ನಡೀತಾ ಇದ್ದಂತಹ, ಅಂದ್ರೆ ಶಾಂತಿಯಿಂದ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ಉದ್ವಿಗ್ನತೆಗೊಳ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತದೆ.